ಹಲೋ ನಮಸ್ಕಾರ ಕರುನಾಡು. ಮತ್ತೊಮ್ಮೆ ಒಂದು ಬ್ರ್ಯಾಂಡ್ ನ್ಯೂ ಪ್ರಾಪರ್ಟಿಯೊಂದಿಗೆ ನಿಮ್ಮ ಪ್ರಾಪರ್ಟೀಸ್ ಈ ಮನೆಯ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಇನ್ನ ಯಾರೆಲ್ಲ ನಿಮ್ಮ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಈ ಮನೆಯ ಹೈಲೈಟ್ಸ್ ಇಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಅಂದ್ರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಯಾರಿಗಾದ್ರೂ ಗೊತ್ತಾ ನಿಮಗೆ? ಒಂದ್ಸತಿ ನೋಡ್ಕೊ ಬನ್ನಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ತೋರಿಸ್ತೀನಿ. ಡೂಪ್ಲೆಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 2 ಮನೆ ರೆಂಟ್ ಬಂದಂಗೂ ಆಯಿತು. ಇವಾಗ ಇಲ್ಲಿ ನೀವಿರೋದಕ್ಕೆ ಡೂಪ್ಲೆಕ್ಸ್ ಹೌಸ್ ಕೂಡ ಆಯಿತು. ಇನ್ನು ಲಿವಿಂಗ್ ಏರಿಯಾದಲ್ಲಿ ನಮಗೆ ತುಂಬ ಜನ ರಿಕ್ವೈರ್ಮೆಂಟ್ಸ್ ಕೇಳೋದೇನೆಂದರೆ ಒಂದು ಬೆಡ್ರೂಮ್ ಬೇಕು ಅಂತ. ಇನ್ನು ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ಇದು ಬಂದು ನಿಮಗೆ 20 × 35 ಡೈಮೆನ್ಷನ್, ಟೋಟಲ್ ನಿಮಗೆ 700 ಸ್ಕ್ವೇರ್ ಫೀಟ್ ಬರುತ್ತೆ. ಇನ್ನು ಸೈಡ್ ಫೇಸಿಂಗ್ ಬಂದರೆ ನಿಮಗೆ ವೆಸ್ಟ್ ಮತ್ತು ನಾರ್ತ್ ಆಗಿರುತ್ತೆ. ಆ್ಯಂಡ್ ಇನ್ನು ಮೇನ್ ಡೋರ್ ಎಲ್ಲ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗೆ BBMP ಬಿ ಖಾತಾದಲ್ಲೇ ಬರುತ್ತೆ. ಆ್ಯಂಡ್ ಈ ಖಾತಾ ಕೂಡ ರೆಡಿ ಇದೆ ಪ್ರಾಪರ್ಟಿಗೆ. ಆ್ಯಂಡ್ ಇನ್ನು ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ನಿಮಗೆ ಫುಲ್ ಡಿಸೆಂಟ್ ಏರಿಯಾದಲ್ಲೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಒಂದು MS ಗೇಟಲ್ಲಿ ಫಂಡ್ರಾ ಮ್ಯಾಕ್ಸ್ ಶೀಟ್ನ ಕೂಡ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ನೇಮ್ ಬೋರ್ಡ್ಗೆ ಕೂಡ ಜಾಗನೂ ಬಿಟ್ಟಿದ್ದಾರೆ. ಇನ್ನು ನಿಮಗೆ ಫಿನಿಶಿಂಗ್ ಫುಲ್ ಗೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಗೇಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಳಗಡೆ ಯಾವ್ಯಾವ ಥರ ಇದೆ ಏನೇನಿದೆ ನೋಡ್ಕೊಂಬರೋಣ. ಒಳಗಡೆ ಹೋಗೋಣ ಬನ್ನಿ. ಇನ್ನು ಗೇಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ಯೂಜ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಜೊತೆಗೆ ನಿಮಗೆ ಒಂದು 1 BHK ಮನೆ ಕೂಡ ಮಾಡಿದ್ದಾರೆ. ಇನ್ನು ವಾಟರ್ ಫೆಸಿಲಿಟಿಗೆ ನೀವು ನೋಡೋದಾದ್ರೆ ಇಲ್ಲಿ ಬಂದು ಇವರು 12,000 ಲೀಟರ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಕಾವೇರಿ ಲೈನ್ ಅಪ್ ಕೂಡ ಆಗಿದೆ, ಮತ್ತೆ CMC ನೀರು ಕೂಡ ಬರುತ್ತೆ ಈ ಲೊಕೇಶನ್ ಅಲ್ಲಿ. ಇನ್ನು ಮೀಟರ್ ಬೋರ್ಡ್ ಹೇಳೋದಾದ್ರೆ ನಿಮಗೆ ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ನಿಮಗೆ ಮೀಟರ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಕಡೆ ಒಂದು ಸ್ಮಾಲ್ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾಕಂದ್ರೆ ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಆ ಕಡೆ ಒಂದು ದೊಡ್ಡ ಗೇಟ್, ಈ ಕಡೆ ಒಂದು ಸ್ಮಾಲ್ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ನಾರ್ತ್ ಫೇಸಿಂಗ್ ಅಲ್ಲಿ ಮಾಡಿದ್ದಾರೆ. ಇದು ಪಾರ್ಕಿಂಗ್ ಸ್ಪೇಸ್ ಜೊತೆಗೆ ನಿಮಗೆ ಒಂದು 1 BHK ರೆಂಟೆಡ್ ಪರ್ಪಸ್ಗೆ ಮಾಡಿದ್ದಾರೆ. ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಾರ್ತ್ ಫೇಸಿಂಗ್ ಮೈನ್ ಡೋರ್ ಆಗಿರುತ್ತೆ. ಅಂಡ್ ಮೈನ್ ಡೋರ್ ಎಲ್ಲ ಬಂದು ಟೀಕಾ ಫಿನಿಶ್ ಆಗಿದೆ. ಇನ್ನು ಒಳಗಡೆ ಬಂದ್ರೆ ನೀವೇ ನೋಡ್ಬೋದು ಲಿವಿಂಗ್ ಏರಿಯಾ ಎಲ್ಲ ತುಂಬಾನೇ ದೊಡ್ಡದಾಗಿ ಬಂದಿದೆ. ಅದ್ರ ಜೊತೆಗೆ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಫಾಲ್ ಸೀಲಿಂಗ್ ವರ್ಕ್ ಜೊತೆಗೆ ನೀವು ಒಂದು TV ಕ್ಯಾಬಿನೆಟ್ ನೋಡ್ಬೋದು. TV ಯೂನಿಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಡಿಸೆಂಟ್ ಲುಕ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಇನ್ನು ಲಿವಿಂಗ್ ಏರಿಯಾದಲ್ಲಿ TV ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಅದು ಗ್ರೇ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಇವಾಗ ಏನ್ ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಬೆಡ್ರೂಮ್ ಆಗಿರುತ್ತೆ. ಬೆಡ್ರೂಮ್ಗೆಲ್ಲ ನಿಮಗೆ ಆಲ್ಮೋಸ್ಟ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಅದು ಸ್ಲೈಡಿಂಗ್ ವಾಟರ್ಸ್ ಕೂಡ ಬರುತ್ತೆ. ಇನ್ನು ಕಿಚನ್ ಕ್ಯಾಬಿನೆಟ್ ನೀವೇ ನೋಡ್ಬೋದು ಪಿಸ್ತಾ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ತುಂಬಾ ಡೀಸೆಂಟ್ ಆಗಿ ಬಂದಿದೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ನಿಮಗೆ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ 2 BHK. ಇದು ಕೂಡ ರೆಂಟೆಡ್ ಪರ್ಪಸ್ಗೆ ಮಾಡಿದ್ದಾರೆ. ಇವಾಗ ಕೆಳಗಡೆ ಏನ್ ನೋಡ್ಕೊ ಬಂದ್ರೆ ಪಾರ್ಕಿಂಗ್ ಅಲ್ಲಿ ಅದು 1 BHK ರೆಂಟೆಡ್ ಪರ್ಪಸ್. ಅಂಡ್ ಇದು ಬಂದು 2 BHK. ಇದು ಕೂಡ ರೆಂಟೆಡ್ ಪರ್ಪಸ್ಗೆ ಮಾಡಿರೋದು. ಮೈನ್ ಡೋರ್ ಎಲ್ಲ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಇನ್ನು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೀವೇ ನೋಡ್ಬೋದು ಲಿವಿಂಗ್ ಏರಿಯಾ ಎಲ್ಲ ತುಂಬಾನೇ ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ಇದು ಕೂಡ ನಿಮಗೆ ರೆಂಟೆಡ್ ಪರ್ಪಸ್ಗೆ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅಷ್ಟು ಲಕ್ಸುರಿ ಲುಕ್ ಅಲ್ಲಿ ಡೀಸೆಂಟ್ ಲುಕ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಾಲ್ ಸೀಲಿಂಗ್ಸ್ ನೀವೇ ನೋಡ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆ ಫಾಲ್ ಸೀಲಿಂಗ್ಸ್ ಜೊತೆಗೆ ನಿಮಗೆ TV ಯೂನಿಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ನಿಮಗೆ ಬ್ರೌನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇದನ್ನ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಇನ್ನು ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಜೊತೆಗೆ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಹೋಗಿ ನೋಡ್ಕೊ ಬನ್ನಿ. ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಒಂದು ಕಿಡ್ಸ್ ಬೆಡ್ರೂಮ್ ಮಾಡಿದ್ದಾರೆ. ಇದಕ್ಕೂ ಕೂಡ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಕೂಡ ಡಿಸೆಂಟ್ ಲುಕ್ ಅಲ್ಲೇ ಮಾಡಿದ್ದಾರೆ. ಗಾಳಿ ಬೆಳಕಿಗೆ ಈ ರೂಮ್ಗೆ ಆಗಲಿ ಪಕ್ಕದ ರೂಮ್ಗೆ ಆಗಲಿ ಮೇಲ್ಗಡೆನೇ ಆಗಲಿ ತೊಂದರೆನೇ ಇಲ್ಲ. ಕಿಚನ್ಗೆ ಬಂದ್ರೆ ನೀವು ನೋಡ್ಬೋದು ತುಂಬಾನೇ ಡಿಸೆಂಟ್ ಲುಕ್ ಆಗಿರೋ ಪಿಸ್ತಾ ಅಂಡ್ ವೈಟ್ ಕಲರ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಮಾಡಿದ್ದಾರೆ. ಅಂಡ್ ಇದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇಲ್ಲೊಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಸ್ಪೇಸಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಯೂನಿಟ್ ಕೊಟ್ಟಿದ್ದಾರೆ. ಇದು ಒಂದೇ ಫ್ಲೋರ್ಗೆ ಅಂತ ಅಲ್ಲ, ಪ್ರತಿಯೊಂದು ಫ್ಲೋರ್ಗೂ ಸೇಮ್ ಆಸ್ ಇಟ್ ಇಸ್ ನಾವು ಪ್ಯಾಸೇಜ್ ಅಲ್ಲಿ ನಡ್ಕೊಂಡು ಹೋಗ್ಬೋದು. ಅಷ್ಟು ನಿಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ಗೂ ನಿಮಗೆ ಸ್ಲೈಡಿಂಗ್ ವಾಟರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ 3rd ಫ್ಲೋರ್ ಅಲ್ಲಿರೋ ಡೂಪ್ಲೆಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 2 ಮನೆ ರೆಂಟ್ ಬಂದಂಗೂ ಆಯಿತು. ಇವಾಗ ಇಲ್ಲಿ ನೀವಿರೋದಕ್ಕೆ ಡೂಪ್ಲೆಕ್ಸ್ ಹೌಸ್ ಕೂಡ ಆಯಿತು. ಇನ್ನು ಈ ಡೂಪ್ಲೆಕ್ಸ್ ಮನೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಮಾಡಿದ್ದಾರೆ ಎಲ್ಲ ನೋಡ್ಕೊಂಡ್ ಬರೋಣ. ಒಳಗಡೆ ಒಂದೇ ಒಂದು ಬೈಟ್ ಬನ್ನಿ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಸ್ಪೇಷಿಯಸ್ ಆಗಿರೋ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾ ಜೊತೆಗೆ ನಿಮಗೆ ಒಂದು ಕಾರ್ನರ್ ಕೂಡ ಕೊಟ್ಟಿದ್ದಾರೆ. ನೀವು ಸೋಫಾ ಹಾಕೊಳ್ಳೋದಕ್ಕೆ ಯಾವುದೇ ತರ ತೊಂದರೆ ಇಲ್ಲ. ಅಂಡ್ TV ನೋಡ್ಬೋದು ಕ್ಲೀನ್ ಆಗಿ ಕೂತ್ಕೊಂಡು. ಇನ್ನು ಫಾಲ್ ಸೀಲಿಂಗ್ಸ್ POP ವರ್ಕ್ಸ್ ಎಲ್ಲ ತುಂಬಾನೇ ಡಿಸೆಂಟ್ ಲುಕ್ ಅಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಒಂದು ಯೂಜ್ ಆಗಿರೋ TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಪೂಜಾ ರೂಮ್ ಆಗಿರುತ್ತೆ. ಪೂಜಾ ರೂಮ್ ಕೂಡ ನಿಮಗೆ ಮೈನ್ ಡೋರ್ ಎಲ್ಲ ಟೀಕಲ್ಲೇ ಫಿನಿಶ್ ಆಗಿದೆ. ಅಂಡ್ ತುಂಬಾನೇ ಡಿಸೆಂಟ್ ಆಗಿರೋ ಲುಕ್ ಕೂಡ ಕೊಟ್ಟಿದ್ದಾರೆ. ಇನ್ನು ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಚಿಕ್ಕದಾಗಿರೋ UPS ಸ್ಟೋರ್ ರೂಮ್ ಕೂಡ ಕೊಟ್ಟಿದ್ದಾರೆ ಸ್ಟೆಪ್ಸ್ ಕೆಳಗಡೆ.
ಇನ್ನು ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಜೊತೆಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಕಿಚನ್ ಏರಿಯಾ ನೀವೇ ನೋಡ್ಬೋದು, ತುಂಬಾನೇ ಲಕ್ಸುರಿ ಲುಕ್ಕಲ್ಲಿ ಡಿಸೆಂಟ್ ಲುಕ್ಕಲ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಪಿಸ್ತಾ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡಿದ್ದಾರೆ. ತುಂಬಾನೇ ಡಿಸೆಂಟ್ ಲುಕ್ ಕೊಡುತ್ತೆ ಇದು ನಿಮಗೆ ಕಿಚನ್ಗೆ. ಇನ್ನು ಲಿವಿಂಗ್ ಏರಿಯಾದಲ್ಲಿ ನಮಗೆ ತುಂಬ ಜನ ರಿಕ್ವೈರ್ಮೆಂಟ್ಸ್ ಕೇಳೋದೇನೆಂದರೆ ಒಂದು ಬೆಡ್ರೂಮ್ ಬೇಕು ಅಂತ. ಯಾಕಂದರೆ ವಯಸ್ಸಾಗಿರೋರು ಇರ್ತಾರೆ, ಅವರು ಇವರು ಇರ್ತಾರೆ, ಸೊ ಅದರಿಂದ ಮೇಲೆ ಕೆಳಗಡೆ ಹತ್ತಿ ಇಳಿಯೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಿವಿಂಗ್ ಏರಿಯಾದಲ್ಲಿ ಒಂದು ಬೆಡ್ರೂಮ್ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡ್ಕೊ ಬನ್ನಿ. ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಲಿವಿಂಗ್ ಏರಿಯಾದ ಜೊತೆಗೆ ಕೊಟ್ಟಿರೋ ಒಂದು ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ನಿಮಗೆ ಸ್ಲೈಡಿಂಗ್ ವಾಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ. ಇನ್ನು SS ವರ್ಕಲ್ಲೇ ನಿಮಗೆ ಗ್ರಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಫುಲ್ SS ವರ್ಕಲ್ಲೇ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ಟೆಪ್ಸ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪ್ರತಿಯೊಂದು ಸ್ಟೆಪ್ಸ್ಗೂ ನಿಮಗೆ ಒಂದೊಂದು ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ವಿಚ್ಗಳು ನಿಮಗೆ ಅಪ್ ಡೌನಲ್ಲಿ ಇರುತ್ತೆ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ ಈ ಮಾಸ್ಟರ್ ಬೆಡ್ರೂಮ್. ಇದಕ್ಕೂ ಕೂಡ ನಿಮಗೆ POP ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ ಸ್ಲೈಡಿಂಗ್ ವಾಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಈ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಆಸ್ ಯೂಶುವಲ್ ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ತುಂಬಾನೇ ಲಕ್ಸುರಿ ಆಗಿದೆ. ಎಲ್ಲ ಒಳಗಡೆ ನೋಡ್ಬೋದು, ತುಂಬಾನೇ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಥರ್ಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ ಇದೇಗಿದೆ. ಇದಕ್ಕೂ ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಪ್ರತಿಯೊಂದು ಕೂಡ ನಿಮಗೆ ಸ್ಲೈಡಿಂಗ್ ವಾಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇದಕ್ಕೂ ಸೇಮ್ ಆಸ್ ಯೂಶುವಲ್ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮಾಸ್ಟರ್ ಬೆಡ್ರೂಮ್ಗೂ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಇದೊಂಥರ ಲೈಟ್ ಬ್ಲೂಯಿಶ್ ಕಲರಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಥರ್ಡ್ ಫ್ಲೋರ್ಗೆ ಬಂದಿದ್ದೀವಿ. ಥರ್ಡ್ ಫ್ಲೋರಲ್ಲಿ ಏನಿದೆ ಅಂದರೆ ನಿಮಗೊಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಬಾಲ್ಕನಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ನಿಮಗೆ ಬಟ್ಟೆ ಒಗಿಯೋದಕ್ಕೆ ಇನ್ ಕೇಸ್ ಕೈಯಲ್ಲಿ ಏನಾದ್ರು ಒಗಿತೀರಾ ಅಂದರೆ ಒಂದು ಕಲ್ಲು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ರೆ ಫುಲ್ಲು ಟಾಪ್ ಫ್ಲೋರಲ್ಲಿ ಇದ್ದೀವಿ ನಾವು. ಟಾಪ್ ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಸಿಂಕ್ ಟ್ಯಾಂಕ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಕೆಳಗಡೆ ಒಂದು ಸ್ಟೋರ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ಬೋದು. ನಮ್ಮ ಮಂದ್ರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಯಾರಿಗಾದ್ರೂ ಗೊತ್ತಾ ನಿಮಗೆ? ಒಂದ್ಸತಿ ನೋಡ್ಕೊ ಬನ್ನಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ತೋರಿಸ್ತೀನಿ. ಇನ್ನು ಈ ಮನೆಯ ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಇದೇ ಥರ ಪ್ರಾಪರ್ಟಿ ವೀಡಿಯೋಸ್ಗೆ ನಿಮ್ಮ ಪ್ರಾಪರ್ಟಿ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.